ಸ್ವೀಪ್ ತೊಗೊಂಡಿನಿ. ಇಲ್ಲಿ ಫಸ್ಟ್ ಸ್ಕೆಚ್ ಪಾತ್ ರೆಕ್ಟಾಂಗಲ್ಲೇ ಡ್ರಾ ಮಾಡ್ತೀವಿ. ಸೊ ಫ್ರಂಟ್ ವ್ಯೂ ಮಾಡೋದು ಸೊ ಇವಾಗ ಫಿನಿಶ್. ನೆಕ್ಸ್ಟ್ ಅಗೇನ್ ಎಡಿಟ್ ಪ್ರೊಫೈಲ್. ಸೊ ಇಲ್ಲಿ ನಾನು ಪ್ರೊಫೈಲ್ನ ಡ್ರಾ ಮಾಡ್ತೀನಿ ಆಫ್ ರೆಕ್ಟಾಂಗಲ್. ಸೊ ಒಂದು 3 ಇಂಚ್ ಬೈ 3 ಇಂಚ್ದು ರೆಕ್ಟಾಂಗಲ್ನ ಡ್ರಾ ಮಾಡ್ತಾ ಬರ್ತೀನಿ. ನನಗೆ ಲೈಕ್ ಸನ್ಶೇಡ್ ಕ್ರಿಯೇಟ್ ಆಗಿದೆ. ಮತ್ತು ಲೈಕ್ ಮೆಟೀರಿಯಲ್ಸ್ ಕೊಡೋಕ್ಕೆಲ್ಲ ಅದೇ ಪ್ರೊಸೀಜರ್. ಸೊ ಅಲ್ಲಿ ಸೆಲೆಕ್ಟ್ ಪ್ಲಸ್ ಮೆಟೀರಿಯಲ್ ಆಪ್ಷನ್ ಆನ್ ಆಗಿರುತ್ತೆ. ಸೇಮ್ ಅದೇ ಮೆಟೀರಿಯಲ್ ಬೇಕಂದರೆ ಇದು ಜಸ್ಟ್ ಡಬಲ್ ಟ್ಯಾಪ್ ಆನ್ ದಿಸ್ ಫಿನಿಶ್ ಮಾಡಿ. ಸೊ ನನಗೆ ಕ್ರಿಯೇಟ್ ಆಗಿದೆ ಸನ್ಶೇಡ್. ಹಾಗೆ ದೀಸ್ ಒನ್ಸ್ ಇದನ್ನು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂದರೆ ಏನು ಕಮೆಂಟ್ ಯೂಸ್ ಮಾಡೋದು. ಒಂದು ಮಾಡಿಕೆಂದ್ರೆ ಅರೇ ಕಮೆಂಟ್ ಅರೇ ಬಿಡಿ, ಲೈಕ್ ಇರೋದೇ 5 ಕಾಪಿ ಮಾಡ್ಕೊಳ್ಳಿ. ಓಕೆ, ಅರೇ ಇಸ್ ಗುಡ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಅದು ಬಿಟ್ಟರೆ ಲೈಕ್ ಯಾವ ಐ ಮೀನ್ ಆ ಶೇಪ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅದು ಕಾನ್ಸೆಪ್ಟ್ ಅಷ್ಟೇ. ಇವಾಗ ಸರ್ಕ್ಯುಲರ್ ಏನಾದರೂ ಇದ್ದರೆ ಬೆಟರ್ ಗೋ ವಿತ್ ರಿಬೋಲ್. ಸೊ ಇದು ಹಾಂ ಎಕ್ಸಾಕ್ಟ್ಲಿ, ಲೈಕ್ ಸ್ವೀಪ್ ಇಸ್ ಆಲ್ಸೋ ಗುಡ್ ಕಮೆಂಟ್. ಸೊ ಸ್ವೀಪೇ ತಗೊಳ್ಳೋಣ. ಸೊ ನೋ ಇಶ್ಯೂಸ್. ಐ ಟೇಕ್ ಸ್ವೀಪ್. ಬಟ್ ಪ್ರತಿಯೊಂದನ್ನು ಕೇಸ್ ವರ್ಕಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಈಚ್ ಆ್ಯಂಡ್ ಎವ್ರಿ ಟೈಮ್. ಓಕೆ, ನಾನು ಟೇಕ್ ಸ್ವೀಪ್ ಸ್ಕೆಚ್ ಪಾತ್. ಸೊ ಇಲ್ಲಿ ಇದೆ ನನ್ನ ಕೇಸ್. ಸೊ ಇಲ್ಲಿ ಯಾವುದಾದ್ರು ಪ್ಲೇನಾಗಿ ಪಿಕ್ ಮಾಡ್ತೀನಿ. ಸೊ ಫ್ರಮ್ ದಿಸ್ ಪಾಯಿಂಟ್ ಇಟ್ ಇಸ್. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6 ಇಂಚಸ್ ಇಲ್ಲ 4 ಇಂಚ್. So only 3 inches. So ಇಲ್ಲಿ ಬಂದಿದೆ ನನ್ನ image. Again, I have to align here.
ಸೊ ಇವಾಗ ಲೈಕ್ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ಅಗೇನ್ ಮೆಟೀರಿಯಲ್ಸ್ ಹ್ಯಾವ್ ಟು ಕ್ರಿಯೇಟ್ ಒನ್. ಸೊ ಇದನ್ನು ಅದೇ ಈಗ ಕಾಪಿ ವಾಟ್ ಎವರ್ ಇಟ್ ಈಸ್. ಸೊ ಕಾಪಿ ಮಾಡ್ಕೊಳ್ತೀನಿ, ಮಲ್ಟಿಪಲ್ ಆನ್ ಇರಲಿ. ಫ್ರಮ್ ದಿಸ್ ಪಾಯಿಂಟ್ ಇಟ್ ಬಿ ಅರೌಂಡ್ 6 ಇಂಚ್, ಅರೌಂಡ್ 10 ಇಂಚಸ್. ಸೊ ಆಲ್ಮೋಸ್ಟ್ 6 ಇಂಚ್ ಗ್ಯಾಪಿಗೆ ಕೊಟ್ಟಿದ್ದೀನಿ. 10 ಇಂಚ್ ಸ್ವಲ್ಪ ಜಾಸ್ತಿ ಅನಿಸ್ತು. ಸೊ ನನಗೆ ಆಲ್ಮೋಸ್ಟ್ ಈ ಪೋರ್ಷನ್ನ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇವಾಗ ಬೇಕಾದರೆ ಇಲ್ಲಿ ಪ್ಯಾರಾಪೆಟ್ ಇದೆ, ಅದೇನು ಪ್ಯಾರಾಪೆಟ್ ಇರುತ್ತೆ ಸ್ಟಿಲ್. ಆ ಪ್ಯಾರಾಪೆಟ್ನ ಬೇಕಂದರೆ ಇಲ್ಲಿ ಹಾಗೆ ಓವರ್ ಲೆವೆಲ್ 3 ಇಲ್ಲ ಲೆವೆಲ್ 2 ಡ್ರೈವಿಂಗ್ಸ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿವರೆಗೂ ಕ್ಲಿಯರ್ ಆಯಿತಾ? ಲೆಕ್ಕಕ್ಕೆ ನಲ್ಲಿ ಯಾವ್ದಾದ್ರು ಬೇರೆ ಥರ ಲೈನಿಂಗ್ಸ್ ಬೇಕಂದರೆ ಕೊಡ್ಬೋದು, ಮ್ಯಾಚ್ ಪ್ರಾಪರ್ಟೀಸ್ ಮಾಡ್ತೀವಿ. ಕನ್ಫ್ಯೂಸ್. ಓಕೆ, ಯಾವ ಪಾಯಿಂಟಲ್ಲಿ ಏನಾದರೂ ಡೌಟ್ ಅಲ್ಲಿ ಯಾವ್ದಾದ್ರು ಸ್ವೀಪ್ ಮಾಡಿದ್ವಿ ಆ ಕ್ವಶನ್ ಅಲ್ಲೇ ಅಂತಲ್ಲ. ಸೊ ನೀವು ಯಾವುದೇ ಲೊಕೇಶನ್ ತಗೊಳ್ಳಿ, ಸೊ ಸ್ವೀಪ್ ಮಾಡಬೇಕಾದ್ರೆ ಅಗೇನ್ ಯಾವುದಾದ್ರೂ ಒಂದು 3D ಇಲ್ಲ ಯಾವ ಲೊಕೇಶನಲ್ಲಿ ಇದೆ ಅಗೇನ್ ಈ ಫೇಸಲ್ಲಿ ಇದೆ ಅಲ್ಲ. ಸೊ ಅಗೇನ್ ದಿಸ್ ಇಸ್ ಸೌತ್ ದಿಸ್ ಸೌತ್ ಫೇಸ್ ಇದೆ. ಸೊ ಸೌತ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಸೌತ್ ಫೇಸ್. ಇಲ್ಲಿ ಎರಡಕ್ಕೂ ಕ್ರಿಯೇಟ್ ಆಗಿಲ್ಲ. ಓಕೆ, ಸೊ ಇವಾಗ ನೀವು ಕಾಂಪೊನೆಂಟಿಗೆ ಹೋಗ್ತೀವಿ. ಲೈಕ್ ಸೇಮ್ ಪ್ರೊಸೀಜರ್. ಸೊ ಕೇಸ್ ವರ್ಕ್. ಸೊ ಇದರಲ್ಲಿ ಲೈಕ್ ಫಸ್ಟ್ ಸ್ವೀಪ್ ಮಾಡೋದನ್ನ ಇದು ಮಾಡಿ. ಎಕ್ಸ್ಟ್ರೂಷನ್ ಇಸ್ ವೆರಿ ಈಸಿ. ಸೊ ಸ್ವೀಪ್ ಕಮಾಂಡ್ ತೊಗೊಳ್ತೀನಿ. ಸೊ ಸ್ವೀಪ್ ಕಮಾಂಡಲ್ಲಿ ಫಸ್ಟ್ ಸ್ಕೆಚ್ ಪಾತ್. ಸೊ ಸ್ಕೆಚ್ ಪಾತ್ ಅಗೇನ್ ಪಿಕ್ ಪ್ಲೇನ್ ಅಂತ ಕೇಳ್ತಿದೆ. ಅಗೇನ್ ಯು ಪಿಕ್ ಅ ಪ್ಲೇನ್. ಸೊ ಅಂದರೆ ಈ ಫೇಸಿಗೆ ರಿಲೇಟ್ ಆಗಿರೋಂಥದ್ದು ಯಾವುದಾದ್ರೂ ಪಿಕ್ ಮಾಡಿ. ಈಗ ನೋಡಿ, ಇಲ್ಲೂ ಬ್ಲೂ ಕಲರ್ ಹೈಲೈಟ್ ಆಗ್ತಿದೆ. ಸೊ ಇಫ್ ಐ ಪಿಕ್ ದಟ್ ಪ್ಲೇನ್,
ನನಗೆ ಆ ಪರ್ಟಿಕ್ಯುಲರ್ ವ್ಯೂ ಓಪನ್ ಆಗುತ್ತೆ ನೋಡಿ, ಇಲ್ಲಿ ವ್ಯೂ ಓಪನ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವ ಪ್ಲೇನ್ನ ಪಿಕ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಲೈಕ್ ಆ 3 ವಾಲು ಹೈಲೈಟ್ ಆಗ್ತಿದೆಯಲ್ಲ, ಸೊ ಅಂದರೆ ಆ ಪರ್ಟಿಕ್ಯುಲರ್ ಫೇಸು ನನಗೆ ಸೆಲೆಕ್ಟ್ ಆಗಿದೆ ಅಂತ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ತೀವಿ ಅಂದರೆ ಹಾಗೆ ನಾನು ಹೇಳಿದ್ದೀನಿ, ವ್ಯೂ ಐ ಮೀನ್ ಶೋ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಹೈಲೈಟ್ ಆಗುತ್ತೆ. ಸೊ ಇಟ್ ಈಸ್ ಗೆಟಿಂಗ್ ಹೈಲೈಟೆಡ್ ದೇರ್. ಓಕೆ, ಸೊ ಇವಾಗ ಅದೇ ಸೊ ಸ್ಕೆಚ್ ಪಾತ್. ಸೊ ಸ್ಕೆಚ್ ಪಾತಲ್ಲಿ ಅಗೇನ್ ಯೂಸಿಂಗ್ ಲೈನ್ ಇಲ್ಲ ರೆಕ್ಟ್ಯಾಂಗಲ್. ಯೂಶಲಿ ಔಟರಿಂದ ಔಟರ್ವರೆಗೂ ಇದ್ದೇ ಇರುತ್ತೆ. ಸೊ ಅದೇ ನಿಮ್ಮ ಸ್ಕೆಚಪ್ಪಲ್ಲೂ ಮಾಡಿರ್ಬೋದು. ಸೊ ಔಟರಿಂದ ಔಟರ್ ಇದ್ದೇ ಇರುತ್ತೆ. ಸೊ ಕ್ರಿಯೇಟ್ ಆಗಿದೆ, ಫಿನಿಶ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನನಗೆ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರೊಫೈಲ್ನ ಡ್ರಾ ಮಾಡಬೇಕು. ಸೊ ಆ ರೆಕ್ಟ್ಯಾಂಗ್ಯುಲರ್ ಪ್ರೊಫೈಲ್ನ ಡ್ರಾ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಆನ್ ಎಡಿಟ್ ಪ್ರೊಫೈಲ್. ಸೊ ಎಡಿಟ್ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಲೈಕ್ ಪರ್ಪೆಂಡಿಕ್ಯುಲರ್ ವ್ಯೂ ಓಪನ್ ಆಗುತ್ತೆ. ಸೊ ಅದು ಗೊತ್ತಿರ್ಬೋದು. ಸೊ ಅದೇ ಓಪನ್ ವ್ಯೂ ಅಂತ ಕೊಡ್ತೀನಿ. ಸೊ ಇಲ್ಲಿ ನಾನು ಅಂದರೆ ಏನಾಗಿದೆ, ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ನಿಮಗೆ ಅದಕ್ಕೆ ಅಲ್ಲಿ ವ್ಯೂ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ಏನು ಮಾಡ್ತೀರಿ, ಈ ಪರ್ಟಿಕ್ಯುಲರ್ ಈ ಡಾಟ್ನ ನೀವು ಲೈಕ್ ರೆಫರೆನ್ಸ್ ಆಗಿ ತಗೊಳ್ಳಿ. ಸೊ ನಾನು ಡ್ರಾಯಿಂಗ್ ಇರೋದು ಅದರ ಕೆಳಗಡೆ ಕೆಟ್ಟೆ. ಸೊ ನಾನು ಇದ್ರ ಮೇಲ್ಗಡೆ ನಾನು ರೆಕ್ಟ್ಯಾಂಗಲ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಈ ಕ್ವಾಡ್ರೆಂಟಲ್ಲಿ ಡ್ರಾ ಮಾಡ್ತೀನಿ. ಸೊ ಲೈಕ್ ದಿಸ್ ಈ ಥರ ಡ್ರಾ ಮಾಡ್ತೀನಿ. ಓಕೆ, ಸೊ ಬಟ್ ಮೆಷರ್ಮೆಂಟ್ಸ್ ಅರೌಂಡ್ 3 ಇಂಚಸ್ ತೊಗೊಳ್ತೀನಿ. ಬಟ್ ಸ್ಟಿಲ್ ಆ ಡಾಟಿಂದ ಸ್ವಲ್ಪ ಕೆಳಗಡೆ ಡ್ರಾ ಆಗಿದೆಯಲ್ಲ, ಸೊ ಅದಕ್ಕೆ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ಆ ಡಾಟ್ನ ರೆಫರೆನ್ಸ್ ಆಗಿ ತೊಗೊಳ್ಳಿ. ಸೊ ಅದಕ್ಕೋಸ್ಕರನೇ ಇರೋದು. ಸೊ ಇವಾಗ ಲೈಕ್ ಫಿನಿಶ್ ಮಾಡಲು ಕ್ಲಿಕ್ ಮಾಡ್ತೀನಿ ಅಷ್ಟೇ. ಸೊ ಮತ್ತೆ ಫಿನಿಶ್ ಮಾಡ್ತೀನಿ. ಸೊ ಇವಾಗ ಬೇಕಾದ್ರೆ ಸೌತ್ ಕ್ಲಿಕ್ ಮಾಡಿ. ಸೊ ಎಕ್ಸಾಕ್ಟಾಗಿ ಮ್ಯಾಚ್ ಆಗಿರುತ್ತೆ. ನಿಮ್ಮ ಬಾರ್ಡರ್ಸಲ್ಲೇ ಇರುತ್ತೆ. ಓಕೆ, ಸೊ ಅಗೇನ್ ಸರ್ ನಂಗೆ ಅದು ತುಂಬ ಡಿಫಿಕಲ್ಟ್ ಆಗ್ತಿದೆ ಅಂದರೆ ಅಗೇನ್ ನೋ ವರೀಸ್. ಎಕ್ಸ್ಟ್ರೂಷನ್ನು ಆಪ್ಷನ್ ಇದೆ ಬೇಕಂದರೆ. ಎಕ್ಸ್ಟ್ರೂಷನ್ನು ಪಿಕ್ ಪ್ಲೇನ್ ಮತ್ತೆ ಸೇಮ್ ಪ್ರೊಸೀಜರ್, ಆ ಪ್ಲೇನ್ನ ಪಿಕ್ ಮಾಡ್ತೀರಿ. ಸೊ ಇವಾಗ ಲೈಕ್ ಅಗೇನ್ ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತೀವಿ ಔಟರ್ ಟು ಔಟರ್. ಸೊ ಇವಾಗ ಅದಕ್ಕೆ ಸ್ವಲ್ಪ ಆಫ್ಸೆಟ್ ಕೊಡ್ತೀರಾ. ಸೊ ಆಫ್ಸೆಟ್ ಇಟ್ ವಿಲ್ ಬಿ ಅರೌಂಡ್ 3 ಇಂಚಸ್ ಇರುತ್ತೆ ಆಯಿತಾ. ಸೊ ಆ ಪರ್ಟಿಕ್ಯುಲರ್ ಫ್ರೇಮಿಗೆ ಸೊ 3 ಇಂಚಸ್ ಆಫ್ಸೆಟ್ ಕೊಡಿ. ಸೊ ಅಗೇನ್ ಫ್ರಮ್ ಹಿಯರ್ ಆಲ್ರೆಡಿ 3 ಇಂಚಸ್ ತೊಗೊಂಡಿದ್ದೀನಿ. ಹಾಗೆ ಈ ಎಕ್ಸಸ್ ಲೈನ್ ಎಲ್ಲ ಟ್ರಿಮ್ ಆಗಬೇಕಲ್ಲ, ಸೊ ಅದಕ್ಕೆ ಟ್ರಿಮ್ ಕಮಾಂಡು ತೊಗೊಳ್ಳಿ. ಕ್ಲಿಕ್ ಆನ್ ಫಿನಿಶ್. ಸೊ ಫಿನಿಶ್ ಅಂತ ಕ್ಲಿಕ್ ಮಾಡಿದ್ರು ನಿಮಗೆ ಕರೆಕ್ಟ್ ಆಗುತ್ತೆ. ಬಟ್ ಇದು ಆಲ್ಮೋಸ್ಟ್ 1 ಫೀಟ್ ಇದೆ. ಸೊ 1 ಫೀಟ್ ಬೇಡ, ಅರೌಂಡ್ 3 ಇಂಚಸ್ಗೆ ಸ್ಟಿಕ್ ಆಗುತ್ತೆ. ಫಿನಿಶ್ ಮಾಡಿ. ಇದು ಒನ್ ಆಫ್ ದಿ ಕರೆಕ್ಟ್ ಮೆಥಡ್ಸ್. ಇದು ಕೂಡ ಕರೆಕ್ಟ್ ಮೆಥಡ್. ಓಕೆ, ನೀವು ಯಾವ್ದ್ರಲ್ಲಿ ಬೇಕಾದರೂ ಮಾಡ್ಕೊಂಡು ಹೋಗ್ತೀವಿ. ಸೊ ಬಟ್ ಮಾಡೋದು ಗೊತ್ತಿರಲಿ ಅಷ್ಟೇ, ಯಾವ ಇದ್ರಲ್ಲಿ ಮಾಡ್ತೀವಿ ಅಂತ. ಹಾಗೆ ಇದಕ್ಕೂ ಮೆಟೀರಿಯಲ್ ಕೊಡಿ. ಸೊ ಇಲ್ಲಿ ಇವಾಗ ಬರಲ್ಲ ಮೆಟೀರಿಯಲ್ಸ್ ಅಂತ. ಸೊ ಹ್ಯಾವ್ ಟು ಕ್ಲಿಕ್ ಆನ್ ಎಡಿಟಿಂಗ್ ಪ್ಲೇಸ್. ಅಗೇನ್ ಮತ್ತೆ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. ಕೇಸ್ ವರ್ಕ್ ಮಾಡಿ. ಸ್ಟೆಪ್ ಕೇಸ್ ನೆನೆ ಕ್ರಿಯೇಟ್ ಮಾಡೋದು ಒಳಗಡೆ ಸ್ಟೆಪ್ ಕೇಸ್ ಕೊಟ್ಟಿಲ್ಲ ಅನ್ಸುತ್ತೆ. ಸೊ ಸ್ಟೆಪ್ ಕೇಸ್ದು ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಸೊ ಇವಾಗ ಲೈಕ್ ಲೆವೆಲ್ 2 ಇಲ್ಲ ಲೆವೆಲ್ 1 ಇಂದನೇ ನಂಗೆ ಸ್ಟೇರ್ ಕೇಸ್ ಬರಬೇಕು. ಬಟ್ ಸ್ಟಿಲ್
ನನಗೆ ಇಲ್ಲಿ ಲೆವೆಲ್ 1 ಅಂತ ತೊಗೊಳ್ತೀನಿ. ಸೊ ಲೆವೆಲ್ 1 ಅಂತ ಸ್ಟೇರ್ ಕೇಸ್ ಕ್ರಿಯೇಟ್ ಮಾಡ್ತೀನಿ. ಬಟ್ ಸ್ಟಿಲ್ ನಂಗೆ ಗೊತ್ತಾಗಬೇಕಲ್ಲ ಒಳಗಡೆ ಸ್ಟೇರ್ ಕೇಸ್ ಬಂದಿರೋದು. ಸೊ ವಾಟ್ ಯು ಡು, ಸೊ 3D ಇದನ್ನು ತೊಗೊಳ್ಳಿ. ಸೆಕ್ಷನ್ ಬಾಕ್ಸ್ ಬಗ್ಗೆ ಯಾವತ್ತಾರು ಹೇಳಿ ಡಿಸ್ಕಸ್ ಮಾಡಿಲ್ಲ. ಓಕೆ, ಸೊ ದೆರ್ ಇಸ್ ಅನ್ ಆಪ್ಷನ್ ಕಾಲ್ಡ್ ಸೆಕ್ಷನ್ ಬಾಕ್ಸ್ ಅಂತೇಳಿ. ಸೊ ಈ ಪ್ರಾಪರ್ಟೀಸ್ ಏನಿದೆ, ಸೊ ಇಲ್ಲಿ ನಿಮಗೆ ಸೆಕ್ಷನ್ ಬಾಕ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಓಕೆ, ವಿಚ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಪ್ಷನ್ಸ್ ಅಗೇನ್. ಸೊ ಇಲ್ಲಿ ಎನೇಬಲ್ ಮಾಡ್ಕೊಳ್ತೀನಿ. ಸೊ ನನಗೆ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಬಾಕ್ಸ್ನ ನಾನು ಒಳಗಡೆ ಡ್ರ್ಯಾಗ್ ಮಾಡ್ತಾ ಹೋದರೆ ನನಗೆ ಬಿಲ್ಡಿಂಗ್ ಕೂಡ ಕಟ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಸ್ಕೆಚಪ್ಪಲ್ಲಿ ಸೆಕ್ಷನ್ ಪ್ಲೇನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಆ ಥರ. ಸೊ ಇಲ್ಲಿ ನೋಡ್ಬೋದು ನನ್ನ ಬಿಲ್ಡಿಂಗ್ ಸೊ ಈ ಪರ್ಟಿಕ್ಯುಲರ್ ಪೋರ್ಷನಿಂದ ಕಟ್ ಆಗ್ತಾ ಹೋಗಿದೆ. ಸೊ ಅದನ್ನು ಎಲ್ಲ ಡೈರೆಕ್ಷನ್ಸಿಂದನೂ ಬೇಕಾದ್ರೆ ಇದು ಮಾಡ್ಬೋದು. ಸೊ ಇವಾಗ ಫ್ರಮ್ ಟಾಪ್ ಆಲ್ಸೋ ಸೊ ನೋಡ್ಬೋದು ನನ್ನ ಎಂಟೈರ್ ಸೆಕ್ಷನ್ ಅಲ್ಲಿಗೆ ಕಟ್ ಆಗಿದೆ. ಸೊ ಇವಾಗ ನನಗೆ ಲೈಕ್ ವಿಸಿಬಿಲಿಟಿನೂ ಕರೆಕ್ಟಾಗಿ ಕಾಣ್ತಾ ಇದೆ. ಸೊ ಎಲ್ಲಿ ನಾನು ಡ್ರಾಯಿಂಗ್ ಬರಬೇಕಂತ. ಮತ್ತೆ ಸೆಕ್ಷನ್ ಬಾಕ್ಸ್ ಏನಾದರೂ ಡಿಸೇಬಲ್ ಮಾಡ್ತೀರಿ ಅಂದರೆ ಜಸ್ಟ್ ಇಲ್ಲಿ ಮತ್ತೆ ಆ ಸೆಕ್ಷನ್ ಬಾಕ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಮತ್ತೆ ನನಗೆ ಆ ಸೆಕ್ಷನ್ ಬಾಕ್ಸ್ ಇರೋದು. ಬಟ್ ಸ್ಟಿಲ್ ಬರುತ್ತೆ ದಟ್ ಸೆಕ್ಷನ್ ಬಾಕ್ಸ್ ಪ್ರಾಪರ್ಟೀಸಲ್ಲಿ ಇದೆ ಎಲ್ಲ ಪ್ರಾಪರ್ಟೀಸ್. ಇವಾಗ ಯೂಸಿಂಗ್ ದಿಸ್ ಸೆಕ್ಷನ್ ಪ್ಲೇನ್ ಒಂದು ಸ್ಟೇರ್ ಕೇಸ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ನನಗಿಲ್ಲಿ ಪ್ಲ್ಯಾನ್ ಇದೆ. ಸೊ ಅಂದರೆ 3D ಪ್ಲ್ಯಾನ್ ಐ ಹ್ಯಾವ್. ಸೊ ಐ ಗೋ ವಿತ್ ಲೆವೆಲ್ 1. ಸೊ ಲೆವೆಲ್ 1ನಲ್ಲಿ ಸ್ಟೇರ್ ಕೇಸ್ ತೊಗೊಳ್ತೀವಿ. ಸೊ ಸ್ಟೇರ್ಸ್